ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಈಗ ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರಬಹುದು, ನಿಮ್ಮ ಲವರ್ಸ್ ಆಗಿರ್ಬೋದು, ನೀವು ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಫ್ಯೂಚರ್ ಎನರ್ಜಿ ಏನು, ರಿಲೇಷನ್ಶಿಪ್ ಯಾಕೀಗ ಸ್ಟಕ್ ಆಗಿದೆ, ಎಲ್ಲವೂ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಲೆಟ್ಸ್ ಬಿಗಿನ್. 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನೀವೀಗ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಸ್ಲೀಪ್ಲೆಸ್ ನೈಟ್ಸ್ ಈ ರೀತಿ ಎದುರಿಸ್ತಾ ಇದ್ದೀರಾ. ರಾತ್ರಿ ನಿಮಗೆ ಸರಿಯಾಗಿ ಕಾಮ್ ಆಗಿರೋದಿಲ್ಲ, ನಿಮ್ಮ ಮೈಂಡ್ ಫುಲ್ ಟೆನ್ಷನ್ ಅನ್ನೋದು ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಅನ್ನೋ ಫಿಯರ್ ಕೂಡ ಇದೆ. ಕರೆಂಟ್ ಎನರ್ಜಿ ಇದು. ನಿಮ್ಮ ಎನರ್ಜಿ ಹೇಳ್ತಾ ಇದೆ ನೀವು ತುಂಬ ಟಯರ್ಡ್ ಆಗಿದ್ದೀರಾ, ಮೆಂಟಲಿ ಡ್ರೈನ್ ಆಗಿದ್ದೀರಾ ಅನ್ನೋ ರೀತಿ ನಿಮ್ಮ ಎನರ್ಜಿ ನಿಮಗೆ ಹೇಳ್ತಾ ಇದೆ. ನೀವು ತುಂಬ ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಮೈಂಡ್ನಲ್ಲಿ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಅದೇ ಅಂದ್ಕೊಳ್ತಾ ಇದ್ದಾರೆ. ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಲೈಫ್ನಲ್ಲೇ ನೆಗೆಟಿವಿಟಿ ಕ್ರಿಯೇಟ್ ನೀವೇ ಮಾಡ್ಕೊಳ್ತಾ ಇದ್ದೀರಾ. 2 ಆಫ್ ವಾಂಡ್ಸ್ ಎನರ್ಜಿ ಇದೆ. ನೀವು ಒಂದು ಡಿಸಿಷನ್ ಸ್ಟೇಜ್ನಲ್ಲಿ ಇದ್ದೀರಾ. ಸ್ಟೇ ಆರ್ ಮೂವ್ ಆನ್ ಅನ್ನೋ ಕನ್ಫ್ಯೂಷನ್ ಕೂಡ ಕೆಲವರಿಗೆ ಇದೆ. ಈ ರಿಲೇಷನ್ಶಿಪ್ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದೆ ನಿಮಗೆ. ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ಆ್ಯಕ್ಷನ್ ತಗೊಳ್ಳೋದು ಸ್ಲೋ ಆಗ್ತಾ ಇದೆ. ನಿಮ್ಮ ಮೈಂಡ್ ಐ ವಾಂಟ್ ಚೇಂಜ್ ಅಂತ ಹೇಳ್ತಾ ಇದೆ. ನಿಮ್ಮ ಹಾರ್ಟ್ ಬಟ್ ಐ ಆಮ್ ಸ್ಕೇರ್ಡ್, ನನಗೆ ಹೆದರಿಕೆ ಆಗ್ತಾ ಇದೆ, ಅಥವಾ ಯಾವುದೋ ಒಂದು ಸಿಚುವೇಶನ್ ಇದೆ ಆ ರೀತಿ ನಿಲ್ತಾ ಇದ್ದೀರಾ, ಸ್ಟಕ್ ಆಗ್ತಾ ಇದ್ದೀರಾ. ಬಟ್ ನಿಮ್ಮ ಮೈಂಡ್ ಫೋರ್ಸ್ ಮಾಡ್ತಾ ಇದೆ, ನಾನು ಚೇಂಜ್ ಮಾಡ್ಕೋಬೇಕು, ನನ್ನ ಮುಂದಿನ ಲೈಫ್ ನೋಡ್ಕೋಬೇಕು, ನಾನು ಚೇಂಜ್ ಆಗಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದೆ. ಇದೆಲ್ಲದಕ್ಕೆ ಏನು ರೀಸನ್ ಅಂತ ನೋಡೋಣ. ಎನರ್ಜಿ ಪ್ರಕಾರ ಪಾಸ್ಟ್ ಪೇನ್, ಹಾರ್ಟ್ ಬ್ರೇಕ್. 5 ಆಫ್ ಕಪ್ಸ್ ಎನರ್ಜಿ ಇದೆ. ಪ್ಯೂರ್ ಹಾರ್ಟ್ ಬ್ರೇಕ್. ನೀವು ಯಾರನ್ನೂ ತುಂಬ ಡೀಪ್ಲಿ ಲವ್ ಮಾಡಿದ್ದೀರಾ, ಬಟ್ ದಟ್ ಲವ್ ನಿಮಗೆ ರಿಟರ್ನ್ ಆಗಿಲ್ಲ. ಟ್ರಸ್ಟ್ ಇಟ್ಟ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿರಬಹುದು, ಮೋಸ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿಮಗೆ ನೋವು ಕೊಟ್ಟು ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಇನ್ನು ಆ ಪಾಸ್ಟಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊರಗಡೆ ಬರಬೇಕು ಅಂತ ಸ್ಟ್ರಾಂಗ್ ಆಗ್ತೀರಾ, ಬಟ್ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಎನರ್ಜಿ ಹೇಳ್ತಾ ಇದೆ ವೈ ದಿಸ್ ಹ್ಯಾಪನ್ ಟು ಮೀ ಅನ್ನೋ ರೀತಿ ನಿಮ್ಮನ್ನೇ ಕ್ವಶನ್ ಮಾಡ್ತಾ ಇದೆ. 4 ಆಫ್ ಕಪ್ಸ್ ಎನರ್ಜಿ ಇದೆ. ನೀವು ಎಮೋಷ್ನಲಿ ಕ್ಲೋಸ್ಡ್ ಆಗಿದ್ದೀರಾ. ಆಪರ್ಚುನಿಟೀಸ್ ಬರ್ತಾ ಇದ್ದರೂ ಇಗ್ನೋರ್ ಮಾಡ್ತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಲವ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಪಾಸ್ಟ್ ಹರ್ಟ್ ಇನ್ನೂ ಕೂಡ ನಿಮ್ಮನ್ನು ಬಿಡ್ತಾ ಇಲ್ಲ. ಆ ನೆನಪು ನಿಮ್ಮಿಂದ ಇನ್ನೂ ಹೋಗ್ತಾ ಇಲ್ಲ. ಸ್ಟ್ರಗಲ್, ಲೈಫ್ ಪ್ರಾಬ್ಲಮ್ಸ್. 5 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು. ನೀವು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಲಾಸೇ ಆಗ್ತಾ ಇದೆ. ಅದು ಬಿಸ್ನೆಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಅದರಲ್ಲಿ ನೀವು ಹರ್ಟೇ ಆಗ್ತಾ ಇದ್ದೀರಾ, ನೋವೇ ಪಡ್ಕೊಳ್ತಾ ಇದ್ದೀರಾ. ನೀವು ಫೀಲ್ ಮಾಡ್ತೀರಾ ವೈ ಎವ್ರಿಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಮೈ ಲೈಫ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ನೀವು ಏನೇ ಸ್ಟಾರ್ಟ್ ಮಾಡೋಕ್ಕೆ ಹೋದರೂ ಅದು ರಾಂಗ್ ಆಗ್ತಾ ಇದೆ. ನಿಮಗೆ ಅದರಿಂದ ಹರ್ಟ್ ಆಗ್ತಾ ಇದೆ. ನೀವು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಬಟ್ ಅದರಿಂದ ಹರ್ಟ್ ಆಗ್ತಾ ಇದೆ. ಆ ಎನರ್ಜಿ ಇದೆ. ಯುವರ್ ಟ್ರೂ ನೇಚರ್. ನಿಮ್ಮ ನೇಚರ್ ಯಾವ ರೀತಿ ಅಂದರೆ ನೀವು ತುಂಬ ಕೈಂಡ್ ಪರ್ಸನ್ ಆಗಿರಬಹುದು, ನೀವು ತುಂಬ ಹೆಲ್ಪ್ಫುಲ್ ಪರ್ಸನ್. ನೀವು ಅನಿಮಲ್ಸ್ ಕೂಡ ನಿಮಗೆ ತುಂಬ ಇಷ್ಟ. ಅಂದರೆ ಮೂಕ ಪ್ರಾಣಿಗಳು ಅಂದರೆ ತುಂಬ ಇಷ್ಟಪಡ್ತೀರಾ. ನೀವು ತುಂಬ ಭಾವುಕ ವ್ಯಕ್ತಿ. ನೀವು ಎಮೋಷ್ನಲಿ ತುಂಬ ಥಿಂಕ್ ಮಾಡ್ತೀರಾ, ಬಟ್ ಸೇಮ್ ಟೈಮ್
ಸ್ಟಬನ್ ಕೂಡ ಆಗಿಬಿಡ್ತೀರಾ. ನೀವು ಒಬ್ಬರನ್ನ ಲವ್ ಮಾಡಿದ್ರೆ ಫುಲ್ ಹಾರ್ಟ್ ಕೊಡ್ತೀರಾ, ಬಟ್ ನಿಮಗೆ ಅದೇ ಲವ್ ರಿಟರ್ನ್ ಆಗಿ ಸಿಗೋದಿಲ್ಲ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ನಿಮಗೆ ರಿಟರ್ನ್ ಆಗಿ ಸಿಗೋದಿಲ್ಲ. ನೀವು ಏನು ಥಿಂಕ್ ಮಾಡ್ತೀರೋ ಅದು ನಿಮಗೆ ರಿಟರ್ನ್ ಆಗಿ ಸಿಗೋದಿಲ್ಲ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಲ್ಲೂ ಕೂಡ ನಿಮಗೆ ಚೀಟ್ ಆಗಿರಬಹುದು, ಅಥವಾ ಲಾಯಲ್ ಆಗಿ ಇಲ್ಲದೇ ಇರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು. ಈ ರೀತಿಯ ಎನರ್ಜಿ ಇದೆ. ಇನ್ನು ದೇರ್ ಫೀಲಿಂಗ್ಸ್, ಅವರ ಮನಸ್ಸಿನ ನಿಜವಾದ ಭಾವನೆ ಏನು ಅಂತ ನೋಡೋಣ. ನಿಮ್ಮನ್ನು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಅವರು ಹೇಳ್ಕೊಳ್ದೇ ಇರ್ಬೋದು, ಡಿಸ್ಕಸ್ ಮಾಡದೇ ಇರ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೇ ಇರಬಹುದು, ಬಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ನೀವಿದ್ದೀರಾ. 24 hours ಅವ್ರಿಗೆ ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಬರ್ತಾ ಇರುತ್ತೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಇದು ಸರ್ಫೇಸ್ ಲವ್ ಅಲ್ಲ, ಇದು ಡೀಪ್ ಸೋಲ್ ಲವ್ ಕನೆಕ್ಷನ್ ಅನ್ನೋ ರೀತಿ ಕಾಣ್ತಾ ಇದೆ. ಡೀಪ್ ಸೋಲ್ ಕನೆಕ್ಷನ್ ಕಾಣ್ತಾ ಇದೆ. ಅವರು ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ತುಂಬ ಸಲ ಟ್ರೈ ಮಾಡಿದ್ದಾರೆ, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಬಟ್ ಅವರು ಬಿಟ್ಟು ಹೋಗೋದಕ್ಕೆ ಆಗಿಲ್ಲ, ಸ್ಟಕ್ ಆಗಿದ್ದಾರೆ. ಅವರ ಮೈಂಡ್ ಹೇಳ್ತಾ ಇದೆ ಮೂವ್ ಆನ್, ಬೇಡ ಇದು ಅಂತ, ಬಟ್ ಹಾರ್ಟ್ ಹೇಳ್ತಾ ಇದೆ ಸ್ಟೇ ಅಂತ. ಸ್ಟಕ್ ಆಗಿದ್ದಾರೆ ಅವರು ಈಗ ಸಿಚುವೇಶನ್ ಯಾವುದೇ ರೀತಿ ಇರಬಹುದು ನಿಮ್ಮ ಲೈಫ್ನಲ್ಲಿ. ತುಂಬ ಜನರ ಲೈಫ್ನಲ್ಲಿ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೋ ಕಾಂಟ್ಯಾಕ್ಟ್, ಅಥವಾ ಇಬ್ಬರು ಕೂಡ ಜಗಳ ಆಡಿರಬಹುದು, ಮಾತಾಡದೇ ಇರ್ಬೋದು, ಬಟ್ ಆ ವ್ಯಕ್ತಿ ಸ್ಟಕ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ವೈ ರಿಲೇಷನ್ಶಿಪ್ ಇಸ್ ಸ್ಟಕ್ ಅಂತ ನೋಡೋಣ. ಯಾಕೆ ಸ್ಟಕ್ ಆಗಿದ್ದಾರೆ? ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೋ ಕಮ್ಯುನಿಕೇಷನ್, ಈಗೋ ಇದೆ, ನಿಮಗೂ ಇದೆ ಈಗೋ, ಅವರಿಗೂ ಇದೆ, ಟೈಮಿಂಗ್ ಇಶ್ಯೂ. ಇಬ್ಬರು ಲವ್ ಮಾಡ್ತೀರಾ ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಯಾರೋ ಒಬ್ಬರು, ಅಥವಾ ಮೇ ಬಿ ನೋ ಕಾಂಟ್ಯಾಕ್ಟ್, ಅಥವಾ ವೆರಿ ಲೆಸ್ ಟಾಕಿಂಗ್ ಆಗ್ತಾ ಇದೆ. ಕನೆಕ್ಷನ್ ಇದೆ ಬಟ್ ಫ್ಲೋ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈಗೋ ಕಾಣ್ತಾ ಇದೆ. ಆ ವ್ಯಕ್ತಿ ತುಂಬ ಈಗೋ ತೋರಿಸಿದ್ದಾರೆ, ಅವರ ಬಿಹೇವಿಯರಲ್ಲಿ ತುಂಬ ಆ್ಯಟಿಟ್ಯೂಡ್ ತೋರಿಸಿದ್ದಾರೆ. ನೀವು ಕೆಲವೊಂದು ಸಲ ಹರ್ಟ್ ಆಗೋ ರೀತಿ ಮಾತಾಡಿರಬಹುದು, ಸಿಚುವೇಶನ್ ಆ ರೀತಿ ಇರಬಹುದು. ಅವರು ನಿಮ್ಮನ್ನು ಇಗ್ನೋರ್ ಮಾಡಿದಾಗ ನೀವು ಕೂಡ ಬೇಸರ ಪಟ್ಕೊಂಡಿರಬಹುದು. ಪೇಜ್ ಆಫ್ ವಾಂಡ್ಸ್ ಎನರ್ಜಿ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೆಸೇಜ್ ಬರೋದು, ಕಾಲ್ ಬರೋದು, ಕಮ್ಯುನಿಕೇಷನ್ ರೀಸ್ಟಾರ್ಟ್ ಆಗೋದು ಫ್ಯೂಚರ್ನಲ್ಲಿ ತುಂಬ ಜಾಸ್ತಿ ಕಾಣ್ತಾ ಇದೆ ಎನರ್ಜಿ. ಸ್ಲೋ ಆದರೂ ಕೂಡ ಕನೆಕ್ಷನ್ ಬಿಲ್ಡ್ ಆಗುವ ಎನರ್ಜಿ ಕಾಣ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಎಲ್ಲಿವರೆಗೆ ಈ ರೀತಿ ಆಗಬಹುದು, ಯಾವಾಗ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಅಥವಾ ಕಾಲ್ ಮೆಸೇಜ್ ಬರುವ ಎನರ್ಜಿ ಇದೆ ಅಂತ ನೋಡೋದಾದರೆ ನೆಕ್ಸ್ಟ್ 10 ಡೇಸಿಂದ 30 ಡೇಸ್ ಒಳಗಡೆ ಎನರ್ಜಿ ಕಾಣ್ತಾ ಇದೆ. ಚೇಂಜಿಂಗ್ ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಅಂದರೆ ಈಗ ಅವರು ಸುಮ್ಮನೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅಂತ ಅಂದರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಅಥವಾ ನಿಮಗೆ ಆ ಕಡೆಯಿಂದ ಕ್ಲಾರಿಟಿ ಸಿಗೋದಿಲ್ಲ, ಅವ್ರು ಇದೇ ರೀತಿ ಇರ್ತಾರೆ ಅಂತಲ್ಲ. ತುಂಬ ಜನರ ಲೈಫ್ನಲ್ಲಿ ಈ ಎನರ್ಜಿ ಕಾಣ್ತಾ ಇದೆ. 10 to 30 ಡೇಸ್ ಒಳಗಡೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. 10 ಡೇಸ್ ಒಳಗಡೆ ಕೂಡ ಬರಬಹುದು, 30 ಡೇಸ್ ಒಳಗಡೆ ಕೂಡ ಬರಬಹುದು. ಅಂದರೆ ತುಂಬ ಫಾಸ್ಟಾಗಿ ಎನರ್ಜಿ ಇದೆ. ಕೆಲವರಿಗೆ ಸ್ವಲ್ಪ ಸ್ಲೋ ಆಗಿರಬಹುದು, ಅಂದರೆ 30 ಡೇಸ್ ಒಳಗಡೆ ಬರಬಹುದು. ಲವ್ ಎನರ್ಜಿ ಸ್ಟ್ರಾಂಗ್ ಆಗ್ತಾ ಇದೆ. ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಕೆರಿಯರ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ನೀವೀಗ ಸ್ಟ್ರಗಲ್ ಸ್ಟೇಜ್ನಲ್ಲಿ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ ಯಾವುದೇ ರೀತಿ ಇರ್ಬೋದು, ನಿಮ್ಮ ಲೈಫ್ನಲ್ಲಿ ಯಾವುದೇ ಒಂದು ಸಿಚುವೇಶನ್ ನಡೀತಾ ಇರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಏನೇ ಇಶ್ಯೂ ಇರಬಹುದು, ಬಟ್ ವಿಶ್ವಾಸ ಇಡಿ, ಸೂನ್ ಪಾಸಿಟಿವ್ ಶಿಫ್ಟ್ ಆಗ್ತಾ ಇದೆ ಎನರ್ಜಿ. ಯೂನಿವರ್ಸ್ ಹೇಳ್ತಾ ಇದೆ ವೇಟ್, ಡಿವೈನ್ ಟೈಮಿಂಗ್ ಇಸ್ ಕಮಿಂಗ್. ಬೇಗನೆ, ಆದಷ್ಟು ಬೇಗನೆ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಬ್ಯೂಟಿಫುಲ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ. ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್, ಪಾಸ್ಟ್ನ ಹಿಡ್ಕೊಂಡು ಕೂತ್ಕೊಳ್ಳೋದು. ಯೂನಿವರ್ಸ್ ಹೇಳ್ತಾ ಇದೆ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾನು ತುಂಬ ರೀಡಿಂಗಲ್ಲಿ ಹೇಳಿದ್ದೀನಿ, ನೆಗೆಟಿವ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ಏನೂ ಸಿಗೋದಿಲ್ಲ. ಸೊ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ ಅಂತ ಯೂನಿವರ್ಸ್ ಕೂಡ ಹೇಳ್ತಾ ಇದೆ. ಲೆಟ್ ಗೋ ಆಫ್ ಪಾಸ್ಟ್, ಟ್ರಸ್ಟ್ ದ ಪ್ರೊಸೆಸ್. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವಿಟಿ ಆಟೋಮೆಟಿಕಲಿ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ನಿಮಗೆ ಒಂದು ಸ್ಮಾಲ್ ಅಡ್ವೈಸ್, ಎಲ್ಲ ಸಿಚುವೇಶನ್ ಪರ್ಫೆಕ್ಟ್ ಆಗಿರೋದಿಲ್ಲ. ಎಲ್ಲರ ಲೈಫ್ನಲ್ಲಿ ಕೂಡ ಯಾವುದಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ. ನಿಮ್ಮ ಲೈಫ್ನಲ್ಲೇ ಸಣ್ಣ ಪುಟ್ಟ ತೊಂದರೆ ಆಗಿದೆ ಅಂದ ತಕ್ಷಣ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಕಾಲ್ ಮೆಸೇಜ್ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ ನಿಮ್ಮ ಲೈಫ್ನಲ್ಲೇ ನಡೀತಾ ಇದೆ ಅಂತ ಅಂದ್ಕೊಳ್ಬಾರ್ದು. ಎಲ್ಲ ಸಿಚುವೇಶನ್ ಎಲ್ಲರ ಲೈಫ್ನಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ. ಬ್ಯಾಡ್ ಟೈಮ್ ಕೂಡ ಬರುತ್ತೆ, ಗುಡ್ ಟೈಮ್ ಕೂಡ ಬರುತ್ತೆ. ಬಟ್ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ. ಸ್ಟಾಪ್ ಓವರ್ ಥಿಂಕಿಂಗ್, ಸ್ಟಾರ್ಟ್ ಹೀಲಿಂಗ್, ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಕೆರಿಯರ್ ಬಗ್ಗೆ ಥಿಂಕ್ ಮಾಡಿ.
ಈ ರಿಲೇಷನ್ಶಿಪ್ಪಲ್ಲಿ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಈಗಾಗಲೇ ಕೆಲವರು ಮೆಸೇಜ್ ಮಾಡಿದ್ರೆ ಮೆಸೇಜ್ ಬಂದಿದೆ, ಕಾಲ್ ಬಂದಿದೆ ಅಂತ. ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಯಾರ್ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ, ಅವರ ಲೈಫ್ನಲ್ಲಿ ವೆರಿ ಸೂನ್ ಲವ್, ಹ್ಯಾಪಿನೆಸ್, ಪೀಸ್ ಅನ್ನೋದು ಬರ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅದು ನಿಮ್ಮ ಕೆರಿಯರ್ ವೈಸ್ ಆಗಿರ್ಬೋದು, ನಿಮ್ಮ ಜಾಬಲ್ಲಾಗಿರ್ಬೋದು, ಲವ್ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು. ತುಂಬ ಪಾಸಿಟಿವ್ ಆಗಿರುವ ಬ್ಯೂಟಿಫುಲ್ ಎನರ್ಜಿ ಕಾಣ್ತಾ ಇದೆ. ಟ್ರಸ್ಟ್ ದ ಯೂನಿವರ್ಸ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಕರೆಂಟ್ ಎನರ್ಜಿ ಪ್ರಕಾರ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಸ್ಪೆಷಲ್ ಪರ್ಸನ್ ಕೂಡ ಆಗಿರ್ಬೋದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ನಲ್ಲಿ ಏನು ಫೀಲಿಂಗ್ಸ್ ಇದೆ, ಈ ರಿಲೇಷನ್ಶಿಪ್ ಯಾವ ರೀತಿ ಇದೆ, ಈಗ ಫ್ಯೂಚರ್ನಲ್ಲಿ ಏನು ಆಗಬಹುದು, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ರಿಲ್ಯಾಕ್ಸ್ ಆ್ಯಂಡ್ ಲೆಟ್ಸ್ ಬಿಗಿನ್ ಯುವರ್ ರೀಡಿಂಗ್. 5 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನಿಮ್ಮ ಮೈಂಡ್ ತುಂಬ ಆ್ಯಕ್ಟಿವ್ ಬಟ್ ಸಮ್ಟೈಮ್ಸ್ ಓವರ್ ಆ್ಯಕ್ಟಿವ್. ಅಂದರೆ ಒಂದು ಸಿಂಪಲ್ ಸಿಚುವೇಶನ್ ಕೂಡ ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಾ. ಅದು ಯಾವುದೇ ವಿಷಯ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು. ಎಕ್ಸಾಂಪಲ್, ಒಬ್ಬ ಪರ್ಸನ್ ನಿಮಗೆ ಮೆಸೇಜ್ ಲೇಟ್ ರಿಪ್ಲೈ ಮಾಡಿದ್ರೆ, ಅಂದರೆ ಈ ವ್ಯಕ್ತಿ ನಿಮಗೆ, ನಿಮ್ಮ ಪ್ರೀತಿಯ ವ್ಯಕ್ತಿ, ನಿಮ್ಮ ಪರ್ಸನ್ ಲೇಟಾಗಿ ರಿಪ್ಲೈ ಮಾಡಿದ್ರು ಅಂದ್ಕೊಳ್ಳಿ. ನೀವು ಸ್ಟ್ರೈಟ್ ಯೋಚನೆ ಮಾಡೋದಿಲ್ಲ. ಬ್ಯುಸಿ ಇರಬಹುದು ಅಂತ ಅಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರಾ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನ ವ್ಯಾಲ್ಯೂ ಇಲ್ವಾ, ಈ ರೀತಿ ಮೈಂಡ್ಫುಲ್ ಕ್ವಶನ್ಸ್. ನಿಮ್ಮ ಮೈಂಡ್ ನಿಮಗೆ ಪೀಸ್ ಕೊಡೋದಿಲ್ಲ. ಸೆಲ್ಫ್ ಕ್ರಿಯೇಟೆಡ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ, ಕೆಲವೊಂದು ಸಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಇದೆ. ನೀವು ಲೈಫ್ನಲ್ಲಿ ಕೆಲವೊಮ್ಮೆ ಪಾಸ್ಟ್ ಸ್ಟೇಜ್ನಲ್ಲಿ ಇದ್ದೀರಾ. ತುಂಬ ಯೋಚನೆ ಮಾಡ್ತೀರಾ ಬಟ್ ಆ್ಯಕ್ಷನ್ ಸ್ಲೋ ಆಗಿರ್ಬೋದು. ನೀವು ಕೆಲವೊಮ್ಮೆ ರಾಂಗ್ ಪರ್ಸ್ಪೆಕ್ಟಿವಿಂದ ಸಿಚುವೇಶನ್ ನೋಡ್ತೀರಾ. ಟ್ರಸ್ಟ್ ಕೊಡೋದು ಬಿಫೋರ್ ಥಿಂಕಿಂಗ್, ನಂತರ ರಿಗ್ರೆಟ್ ಮಾಡೋದು. ಅಂದರೆ ಒಬ್ಬ ವ್ಯಕ್ತಿ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಬೇಕು ಅಂದರೂ ಕೂಡ ನೀವು ತುಂಬ ಯೋಚನೆ ಮಾಡೋದಿಲ್ಲ. ಟ್ರಸ್ಟ್ ಮಾಡ್ತೀರಾ, ಎಲ್ಲವನ್ನು ಶೇರ್ ಮಾಡ್ಕೊಳ್ತೀರಾ ಬಿಫೋರ್ ಥಿಂಕಿಂಗ್, ನಂತರ ರಿಗ್ರೆಟ್ ಮಾಡ್ತೀರಾ. ಆ ರೀತಿಯ ನೇಚರ್ ಕಾಣ್ತಾ ಇದೆ. ನೀವು ತುಂಬ ಬೇಗ ಫ್ರೆಂಡ್ಶಿಪ್ ಮಾಡಿಬಿಡ್ತೀರಾ, ಶೇರ್ ಮಾಡ್ಕೊಳ್ತೀರಾ, ಓಪನ್ ಅಪ್ ಆಗಿ ಎಲ್ಲ ಹೇಳ್ಕೊಳ್ತೀರಾ. ಬಟ್ ಲೇಟರ್ ಈ ಪರ್ಸನ್ ಕರೆಕ್ಟ್ ಆಗಿದ್ದಾರಾ ಅನ್ನೋ ಡೌಟ್ ಕೂಡ ನಿಮಗೆ ಶುರು ಆಗಿಬಿಡುತ್ತೆ. ಇನ್ನು ನಿಮ್ಮ ಆ್ಯಕ್ಷನ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನೋಡೋಣ. 6 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಗಿವ್ ಮಾಡುವಂತಹ ವ್ಯಕ್ತಿ. ನೀವು ಲವ್ ಕೊಡ್ತೀರಾ, ಕೇರ್ ಕೊಡ್ತೀರಾ, ಹೆಲ್ಪ್ ಕೂಡ ಮಾಡ್ತೀರಾ. ಬಟ್ ಬ್ಯಾಲೆನ್ಸ್ ಅನ್ನೋದು ಕಾಣ್ತಾ ಇಲ್ಲ. ಕೆಲವೊಮ್ಮೆ ತುಂಬ ಜಾಸ್ತಿ ಕೊಟ್ಬಿಡ್ತೀರಾ, ಓವರ್ ಗಿವಿಂಗ್. ರಿಟರ್ನ್ ಅನ್ನೋದು ನಿಮಗೆ ಕಡಿಮೆ ಸಿಗುತ್ತೆ. ನೀವು ಸಮ್ಟೈಮ್ಸ್ ಯೋಚನೆ ಮಾಡದೆ ಆ್ಯಕ್ಷನ್ ಕೂಡ ತಗೊಳ್ತೀರಾ. ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಡಿಸಿಷನ್ ತಗೊಳ್ತೀರಾ. ಯಾರಾದರೂ ನಿಮಗೆ ಇದು ಮಾಡಬೇಡ ಅಂತ ಹೇಳಿದ್ರೆ ನೀವು ಅದನ್ನೇ ಮಾಡೋ ಟೆಂಡೆನ್ಸಿ ಜಾಸ್ತಿ ಇದೆ. ಅದನ್ನೇ ನೀವಾಗೆ ಮಾಡಿಬಿಡ್ತೀರಾ. ಅಂದರೆ ಅದು ಬೇಡ ಅಂದರೂ ಕೂಡ ನೀವು ಮಾಡ್ತೀರಾ. ಬೇರೆಯವರು, ನಿಮ್ಮ ಆತ್ಮೀಯರು ಅಥವಾ ಈ ಪರ್ಸನ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಅವರು ಆಗಿರಬಹುದು, ಅದನ್ನು ಮಾಡಬೇಡ ಅಂತ ಹೇಳಿದ್ರು ಕೂಡ ನೀವು ಅದನ್ನು ಮಾಡೋದಕ್ಕೆ ರೆಡಿ ಇರ್ತೀರ. ಇದು ಈಗೋ ಅಂತಲ್ಲ, ಇದು ಒಂದು ಸ್ಟ್ರಾಂಗ್ ವಿಲ್ ಅನ್ನೋ ರೀತಿ ಕಾಣ್ತಾ ಇದೆ. ನಿಮ್ಮ ಕಮ್ಯುನಿಕೇಷನ್ ಸ್ಟೈಲ್. ಪೇಜ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನೀವು ತುಂಬ ಟಾಕಟಿವ್ ಪರ್ಸನ್. ನೀವು ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ತೀರಾ, ತುಂಬ ಮಾತಾಡ್ತೀರಾ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಲವ್ ಪರ್ಸನ್ ಜೊತೆ. ನೀವು ಸೈಲೆನ್ಸ್ ಆಗಿರೋದಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು ಹೆಚ್ಚು ಥಿಂಕ್ ಮಾಡ್ತೀರಾ. ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಮಾಡ್ತೀರಾ. ಮತ್ತು ನೀವು ನಿಮ್ಮ ಮಾತನ್ನು ಪ್ರೂವ್ ಮಾಡಬೇಕು ಅನ್ನೋ ಫೀಲ್ ಇದೆ ನಿಮಗೆ. ಅದರ್ ಪರ್ಸನ್ ಮಾತು ಕೇಳೋದು ಸಮ್ಟೈಮ್ಸ್ ಕಡಿಮೆ. ನೀವು ಇನ್ನೊಬ್ಬರ ಮಾತನ್ನು ಸಮ್ಟೈಮ್ಸ್ ನೀವು ಕಡಿಮೆ ಕೇಳ್ತೀರಾ. ನಿಮ್ಮ ಮಾತನ್ನು ಮೊದಲು ಇಡಬೇಕು, ನಿಮ್ಮ ಮಾತನ್ನು ನೀವು ಪ್ರೂವ್ ಮಾಡಬೇಕು, ಆ ಫೀಲ್ ಇದೆ. ಇದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಲ ಬಿರುಕು ಉಂಟು ಮಾಡಬಹುದು ಅಥವಾ ಅವರಿಗೆ ಸಿಟ್ಟು ಬರಬಹುದು. ಆ ಎನರ್ಜಿ ಕೂಡ ಕಾಣ್ತಾ ಇದೆ. ವಾಟ್ ದೇ ಥಿಂಕ್ ಅಬೌಟ್ ಯು. ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ಅಂತ ನೋಡೋಣ. ಅವ್ರು ಅಂದ್ಕೊಳ್ತಿದ್ದಾರೆ ನೀವು ತುಂಬ ಸ್ಟ್ರಾಂಗ್, ನೆವರ್ ಗಿವ್ ಅಪ್. ಎಷ್ಟೇ ಪ್ರಾಬ್ಲಮ್ ಇದ್ದರೂ
ಪರಿಸ್ಥಿತಿ ಯಾವುದೇ ರೀತಿ ಇರ್ಬೋದು, ನೀವು ಗಿವ್ ಅಪ್ ಮಾಡೋದಿಲ್ಲ, ನೀವು ಸೋಲ್ ಒಪ್ಕೊಳ್ಳೋದಿಲ್ಲ. ಸೆಕೆಂಡ್ ಚಾನ್ಸ್ ಕೂಡ ನೀವು ಟ್ರೈ ಮಾಡ್ತೀರಾ, ಮತ್ತೆ ಟ್ರೈ ಮಾಡ್ತೀರಾ. ಇದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಕರೆಂಟ್ ರಿಲೇಷನ್ಶಿಪ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ರೀಸೆಂಟಲ್ಲಿ ಫೈಟ್ ಆಗಿದೆ, ಆರ್ಗ್ಯುಮೆಂಟ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈಗೋ ಕ್ಲಾಶ್ ಆಗಿದೆ. ಈಗ ಸಿಚುವೇಶನ್ ಯಾವ ರೀತಿ ಇದೆ, ಇದೆಲ್ಲ ಕಾರಣದಿಂದ, ಇದೆಲ್ಲ ರೀಸನ್ನಿಂದ ನೋ ಕಾಂಟ್ಯಾಕ್ಟ್ ಅಥವಾ ವೆರಿ ಲೆಸ್ ಕಮ್ಯುನಿಕೇಷನ್, ಎಮೋಷ್ನಲ್ ಡಿಸ್ಟೆನ್ಸ್ ಅನ್ನೋದು ಕಾಣ್ತಾ ಇದೆ. ಈ ಪರ್ಸನ್ ಈಗ ಎಮೋಷ್ನಲಿ ಡೌನ್ ಆಗಿದ್ದಾರೆ, ಸ್ಟ್ರೆಸ್ಡ್ ಆಗಿದ್ದಾರೆ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರು ಸ್ಪೇಸ್ ತಗೊಂಡಿದ್ದಾರೆ, ನಿಮ್ಮಿಂದ ದೂರ ಇದ್ದಾರೆ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಲವ್ ಇಲ್ಲ ಅಂತ ಅಲ್ಲ, ಹೀಲಿಂಗ್ ಟೈಮ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಕರೆಂಟ್ ಸ್ಟೇಟ್ ಯಾವ ರೀತಿ ಇದೆ ಅಂತ ನೋಡೋಣ. ಓವರ್ ಥಿಂಕಿಂಗ್ ಮೋಡ್ನಲ್ಲಿದ್ದೀರಾ, ಟೆನ್ಷನ್ನಲ್ಲಿದ್ದೀರಾ, ಆ್ಯಂಗ್ಸೈಟಿ ಇದೆ, ನಿಮ್ಮ ಮೈಂಡ್ ಫುಲ್ ಕ್ವಶನ್ಸ್ ಇದೆ. ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅವರು, ನನ್ನ ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ, ಮೂವ್ ಆನ್ ಆ ಹತ್ರ, ಈ ರೀತಿಯೆಲ್ಲ ಥಾಟ್ಸ್ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ. ಅವರ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಬಟ್ ರಿಪ್ಲೈ ಮಾಡಲಿಲ್ಲ ಅಂದ ತಕ್ಷಣ ನೀವು ಕೆಲವರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಓವರ್ ಥಿಂಕಿಂಗ್ ಮಾಡೋದು, ಯಾಕೆ ಬ್ಯುಸಿ ಇದ್ದಾರೆ, ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರಾ, ನನಗೆ ವ್ಯಾಲ್ಯೂ ಇಲ್ವಾ, ಈ ರೀತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆ ಎನರ್ಜಿ ಕಾಣ್ತಾ ಇದೆ. ಈಗ ನಾನು ಹೇಳ್ತಾ ಇರೋದು ಪ್ರೆಸೆಂಟ್ ಟೈಮ್ನ ಕರೆಂಟ್ ಎನರ್ಜಿ. ಅಂದರೆ ಎನರ್ಜಿ ಅನ್ನೋದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಎನರ್ಜಿ ಈ ರೀತಿ ಕಾಣ್ತಾ ಇದೆ. ತುಂಬ ಓವರ್ ಥಿಂಕಿಂಗ್ ಇದೆ, ತುಂಬ ಡೌಟ್ ಪಡುವ ಎನರ್ಜಿ ಇದೆ. ಇನ್ನು ದೇರ್ ಟ್ರೂ ಫೀಲಿಂಗ್ಸ್, ಸತ್ಯ ಏನು ಅಂದರೆ ಅವರು ನಿಮ್ಮ ಬಗ್ಗೆ ಕೇರ್ ಇದೆ, ಅವ್ರಿಗೆ ಲವ್ ಇದೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾರೆ, ಬಟ್ ಶೋ ಮಾಡ್ತಾ ಇಲ್ಲ. ಅವರು ಮೆಚ್ಯೂರಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗೆ ಟೈಮ್ ಬೇಕು, ನಾನು ಕಾಮ್ ಆಗಬೇಕು, ಅರ್ಜೆಂಟ್ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋರೇ ಎನರ್ಜಿ ಇದೆ. ಅವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆನ್ ಆ್ಯಂಡ್ ಆಫ್ ಎನರ್ಜಿ ಇದೆ. ಅವರು ತುಂಬ ಸಲ ನಿಮಗೆ ಕ್ಲೋಸರ್ ಬರ್ತಾರೆ, ಮತ್ತು ಸಡನ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಆಗಿದ್ದಾರೆ. ಅಂದರೆ ಒಂದು ಸ್ಟೆಪ್ ಮುಂದೆ ಹಾಕಿದ್ರೆ 10 ಸ್ಟೆಪ್ ಬ್ಯಾಕ್ ಹೋಗ್ತಾರೆ ಕೆಲವೊಂದು ಸಲ. ಅದು ಆ್ಯಕ್ಷನ್ ವಿಷಯದಲ್ಲಾಗಿರ್ಬೋದು, ಡಿಸಿಷನ್ ವಿಷಯದಲ್ಲಾಗಿರ್ಬೋದು, ಕಮಿಟ್ಮೆಂಟಲ್ಲಾಗಿರ್ಬೋದು. ಇದು ರಿಪೀಟ್ ಆಗಿದೆ ತುಂಬ ಸಲ. ರೀಸನ್ ಏನು ಅಂತ ನೋಡೋದಾದರೆ ಕನ್ಫ್ಯೂಷನ್, ಫಿಯರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು ಜಾಸ್ತಿ ಕಾಣ್ತಾ ಇದೆ. ಡೆವಿಲ್ ಎನರ್ಜಿ ಇದೆ. ಡೆವಿಲ್ ಎನರ್ಜಿ ಓವರ್ ಅಟ್ಯಾಚ್ಮೆಂಟ್ ಇದೆ, ಓವರ್ ಥಿಂಕಿಂಗ್ ಇದೆ, ಡೌಟ್ ಇದೆ, ಜಲಸಿ ಇದೆ, ಕಂಟ್ರೋಲ್ ಇದೆ ರಿಲೇಷನ್ಶಿಪ್ಪಲ್ಲಿ. ಅನ್ನೆಸೆಸರಿ ಡೌಟ್, ಸ್ಮಾಲ್ ಫೈಟ್ಸ್ ನಡೀತಾ ಇದೆ, ಈಗೋ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಇದೆ. ಇವು ಸ್ಲೋಲಿ ರಿಲೇಷನ್ಶಿಪ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ. ನೀವು ಕೂಡ ತುಂಬ ಡೌಟ್ ಮಾಡಿದ್ರೆ ಈ ಪರ್ಸನ್ ದೂರನೇ ಆಗೋದು. ಈವನ್ ಇಫ್ ದೇ ಲವ್ ಯು, ಆ ವ್ಯಕ್ತಿ ನಿಮ್ಮನ್ನು ಎಷ್ಟೇ ಲವ್ ಮಾಡಲಿ, ಎಷ್ಟೇ ಪ್ರೀತಿ ಇರಲಿ, ಒಬ್ಬ ವ್ಯಕ್ತಿ ತುಂಬ ಡೌಟ್ ಪಡ್ತಾ ಇದ್ದಾರೆ ಅಂತ ಅಂದರೆ ಆ ವ್ಯಕ್ತಿ ದೂರ ಆಗೋದಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆ ಎನರ್ಜಿ ಕಾಣ್ತಾ ಇದೆ. ಅದೆಲ್ಲದರಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. 3 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಹರ್ಟ್ ಆಗೋ ಚಾನ್ಸಸ್ ಇದೆ. ಎಮೋಷ್ನಲ್ ಪೇಯ್ನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಟಿನ್ಯೂ ಆಗುತ್ತೆ. ಬಟ್ ಇದು ನಿಮ್ಮ ಬಿಹೇವಿಯರ್ ಅಥವಾ ಆ ವ್ಯಕ್ತಿಯ ಬಿಹೇವಿಯರ್ ಚೇಂಜ್ ಮಾಡಿಕೊಂಡ್ರೆ ಇದನ್ನು ಅವಾಯ್ಡ್ ಮಾಡಬಹುದು. ಅಂದರೆ ಇಲ್ಲಿ ಒಬ್ಬರು ತುಂಬ ಡೌಟ್ ಪಡೋದು ಅಥವಾ ಸಣ್ಣ ಪುಟ್ಟ ವಿಷಯದಕ್ಕೂ ಕಂಟ್ರೋಲ್ ಮಾಡೋದು, ತುಂಬ ಸಿಟ್ಟು ತೋರಿಸೋದು, ಈ ರೀತಿಯ ಎನರ್ಜಿ ಇದೆ. ಇದೆಲ್ಲವನ್ನು ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಸರಿಯಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಜಸ್ಟಿಸ್ ಕಾರ್ಡ್, ಕರ್ಮ ಬ್ಯಾಲೆನ್ಸ್ ಎನರ್ಜಿ ಇದೆ. ಫ್ಯೂಚರ್ನಲ್ಲಿ ಜಸ್ಟಿಸ್ ಅನ್ನೋದು ಬರ್ತಾ ಇದೆ. ನೀವು ಏನು ಕೊಟ್ಟಿದ್ದೀರೋ ಅದೇ ನಿಮಗೆ ರಿಟರ್ನ್ ಆಗ್ತಾ ಇದೆ. ಅಂದರೆ ನೀವು ಲವ್ ಕೊಟ್ಟಿದ್ದೀರಾ ಅಂದರೆ ಆ ಲವ್ ಅನ್ನೋದು ನಿಮಗೆ ರಿಟರ್ನ್ ಸಿಗ್ತಾ ಇದೆ. ಕ್ಲಾರಿಟಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಸಿಗ್ತಾ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಎಂಪ್ರೆಸ್ ಎನರ್ಜಿ ಇದೆ. ಬ್ಯೂಟಿಫುಲ್ ಫ್ಯೂಚರ್, ಇದು ತುಂಬ ಪಾಸಿಟಿವ್ ಎನರ್ಜಿ. ಲವ್, ಕೇರ್, ಗ್ರೋತ್, ನರ್ಚರಿಂಗ್ ಎನರ್ಜಿ. ಫ್ಯೂಚರ್ನಲ್ಲಿ ರಿಲೇಷನ್ಶಿಪ್ ಇಂಪ್ರೂವ್ ಆಗುವ ಎನರ್ಜಿ ಇದೆ. ಲವ್ ಗ್ರೋ ಆಗುವ ಎನರ್ಜಿ ಇದೆ. ರೆಸ್ಪೆಕ್ಟ್ ಇನ್ಕ್ರೀಸ್ ಆಗುವ ಎನರ್ಜಿ ಕಾಣ್ತಾ ಇದೆ. ಬಟ್ ಕಂಡೀಷನ್ ಏನು ಅಂದರೆ ಇಲ್ಲಿ ಯಾರು ತುಂಬ ಡೌಟ್ ಪಡ್ತಾ ಇದ್ದೀರೋ ಅಥವಾ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೀರೋ, ತುಂಬ ಫೈಟ್ ಮಾಡ್ತಾ ಇದ್ದೀರೋ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಫ್ಯೂಚರ್ ಎನರ್ಜಿ ಪ್ರಕಾರ ನೆಕ್ಸ್ಟ್ ಫೇಸ್ನಲ್ಲಿ ಕಮ್ಯುನಿಕೇಷನ್ ಸ್ಲೋಲಿ ಬರ್ತಾ ಇದೆ. ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಲವ್ ಮತ್ತೆ ಬಿಲ್ಡ್ ಆಗ್ತಾ ಇದೆ. ಬಟ್ ಪೇಷನ್ಸ್ ಬೇಕು. ರೈಟ್ ಟೈಮ್ ಬಂದಾಗ ಎವ್ರಿಥಿಂಗ್ ಫಾಲ್ ಇನ್ ಟು ಪ್ಲೇಸ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ಇದು ಬಿಗ್ಗೆಸ್ಟ್ ಅಡ್ವೈಸ್. ಅನ್ನೆಸೆಸರಿ ಥಿಂಕಿಂಗ್ ಬೇಡ, ಓವರ್ ಡೌಟ್ ಬೇಡ, ಸುಮ್ಮನೆ ಡೌಟ್ ಪಡಬೇಡಿ, ಸ್ಮಾಲ್ ಇಶ್ಯೂಸ್ನ ದೊಡ್ಡದು ಮಾಡಬೇಡಿ. ರಿಮೆಂಬರ್, ಯಾರಾದರೂ ಒಬ್ಬರು ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂದರೆ ಡೋಂಟ್ ಲೂಸ್ ದೆಮ್ ಬಿಕಾಸ್ ಆಫ್ ಯುವರ್ ಫಿಯರ್. ಅಂದರೆ ನಿಮ್ಮ ಡೌಟ್ ಕಾರಣದಿಂದ, ನಿಮ್ಮ ಓವರ್ ಥಿಂಕಿಂಗ್ ಕಾರಣದಿಂದ
ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡುವ ವ್ಯಕ್ತಿಯನ್ನು ಕಳ್ಕೊಬೇಡಿ. ಅವರು ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ನೀವು ಕಾಮ್ ಆಗಿರಬೇಕು, ಲಿಸನ್ ಮಾಡಬೇಕು, ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಲವ್ ಮಾಡ್ತಾರೆ. ಅವರ ಇಂಪಾರ್ಟೆನ್ಸನ್ನು ಕಳ್ಕೊಳ್ಬೇಡಿ. ನಿಮ್ಮ ನೆಗೆಟಿವ್ ಥಿಂಕಿಂಗ್ ಕಾರಣ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗಬಾರ್ದು. ಅಂದರೆ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ, ತುಂಬ ಡೌಟ್ ಪಡ್ತಾಯಿದ್ರೆ ಆ ವ್ಯಕ್ತಿಯ ವ್ಯಾಲ್ಯೂ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ವ್ಯಕ್ತಿಯನ್ನು ನಿಮ್ಮ ಲೈಫ್ನಿಂದ ದೂರ ಕಳ್ಕೊಳ್ಬೇಡಿ. ಅಂದರೆ ತುಂಬ ಲವ್ ಮಾಡ್ತಾಯಿದ್ರು ಕೂಡ ಒಬ್ಬ ವ್ಯಕ್ತಿ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ತುಂಬ ವ್ಯಾಲ್ಯೂ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಥವಾ ಡೌಟ್ ಪಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೇ ಪ್ರೀತಿಸುವ ವ್ಯಕ್ತಿ ಕೂಡ ದೂರ ಆಗೋದಕ್ಕೆ ಶುರು ಮಾಡ್ತಾರೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಕೂಡ ಆಗಿರಬಹುದು. ಸಣ್ಣ ಪುಟ್ಟ ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವುದೇ ವಿಷಯದಲ್ಲಿ ಆಗಿರಲಿ ನೀವು ಕಾಮ್ ಆಗಿರಬೇಕು, ಲಿಸನ್ ಮಾಡಬೇಕು, ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವಿಟಿಯಿಂದ ದೂರ ಇರಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.